ಫಸ್ಟ್ ಕ್ವಶನ್ ಕೇಳೋದು ಅದು ನಾಚಿಕೆ ಬಿಡಿಸೋ ಡೈಲಾಗು. ಆಮೇಲೆ ಎರಡನೇದು ರಿಸಲ್ಟ್ ಯಾವಾಗ ಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ಇನ್ನೊಂದು ಅದು ಸ್ಟಾರ್ಟಿಂಗ್ ಸೀನಲ್ಲಿ ಹುಕ್ ಬಿಚ್ಚೋದಿರುತ್ತಲ್ಲ ಅದು ಕೇಳ್ತಾರೆ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ವಿಹಾನ್ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ ಇದ್ದಾರೆ ಸೋನಲ್ ಮೊಂಟೇರೋ, ನಮ್ಮ ಪಂಚತಂತ್ರ ಸಿನಿಮಾ ನಾಯಕಿ. ಬನ್ನಿ ಕೇಳೋಣ ಅವ್ರಿಗೆ ನನ್ನ ಜೊತೆ ಮಾಡಿದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಹಾಗೆ ಯೋಗರಾಜ್ ಭಟ್ ಸರ್ ಜೊತೆ ಮಾಡಿದ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಆಮೇಲೆ ಇವಾಗ ಜನಗಳು ಅಷ್ಟೊಂದು ಇಷ್ಟಪಟ್ಟು ಸಿನಿಮಾ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಹೌಸ್ಫುಲ್ ಆಗ್ತಾಯಿದೆ. ಅಲ್ಲಿ ಜನಗಳೆಲ್ಲ ನುಗ್ಗಲು ಮುತ್ಕೊತಿದ್ದಾರೆ ಹೀರೋಯಿನ್ಗೆ. ಸೊ ಅದಕ್ಕೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಹೆಂಗಿದೆ ಕೇಳೋಣ. ಸೊ ಹೇಳಿ ಸೋನಲ್, ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ನಿಮಗೆ ಓವರ್ ಆಲ್ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರ್ ಜೊತೆ ಮಾಡಿದ್ದು, ಆಮೇಲೆ ನನ್ನ ಜೊತೆ ಮಾಡಿದ್ದು? ಸೊ ಎಲ್ರಿಗೂ ನಮಸ್ತೆ. ಫಸ್ಟ್ ನ್ಯೂಸ್ ಎಲ್ಲ ವೀಕ್ಷಕರಿಗೆ ನಮಸ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯೋಗರಾಜ್ ಸರ್ ಬಗ್ಗೆ ಮಾತಾಡ್ತೀನಿ. ತುಂಬ ಚೆನ್ನಾಗಿತ್ತು. ಅಂದರೆ ನಮಗೆ ಹೊಸೊಬ್ಬರಾಗಿ ನನಗೆ ಇರಲಿ ವಿಹಾನ್ಗೆ ಇರಲಿ ತುಂಬ ಲರ್ನಿಂಗ್ ಇತ್ತು. ಡೈಲಾಗ್ ಡೆಲಿವರಿಯಲ್ಲಿ ಒಂದು ಸ್ವಲ್ಪ ಕಷ್ಟ ಇತ್ತು ನನಗೆ. ಸ್ಟಾರ್ಟಿಂಗಲ್ಲಿ ಯೋಗರಾಜ್ ಸರ್ ಸಿನಿಮಾ ದೊಡ್ಡ ದೊಡ್ಡ ಡೈಲಾಗ್ಸ್ ಕೊಡ್ತಾರೆ ಅಂತ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಆಮೇಲೆ ಅವರೇ ನಮಗೆ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ, ಅವರೇ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ರೂ ಔಟ್ ಯೋಗರಾಜ್ ಸರ್ ಅವ್ರ ಬಗ್ಗೆ ಮಾತಾಡಬೇಕಿದ್ರೆ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ವಿಹಾನ್ ತುಂಬ ಸಪೋರ್ಟಿವ್ ಕೋ ಆ್ಯಕ್ಟರ್. ಐ ಥಿಂಕ್ ಥ್ರೂ ಔಟ್ ನೀವು ನೋಡಬೇಕಿದ್ರೆ ಶೃಂಗಾರದ ಹೊಂಗೆ ಮರ ಸಾಂಗ್ ನೋಡಿದರೆ ಫುಲ್ ಸಾಂಗಲ್ಲಿ ನಾನು ಕ್ಯಾರಿ ಮಾಡಿ ಕೆಳಗಡೆ ಹಾಕಿ. ಸೊ ಆ ಒಂದು ಕೆಮಿಸ್ಟ್ರಿ ನಾವು ಸ್ಟಾರ್ಟಿಂಗ್ ಆಫ್ ದ ಸಿನಿಮಾದಿಂದನೇ ಬಿಲ್ಡ್ ಮಾಡಿದ್ವಿ. ಸೊ ಎಲ್ರಿಗೂ ನಮ್ಮ ಕೆಮಿಸ್ಟ್ರಿ ತುಂಬ ಇಷ್ಟ ಆಗ್ತಿದೆ. ಆ್ಯಂಡ್ ವರ್ಕಿಂಗ್ ವಿತ್ ವಿಹಾನ್ ವಾಸ್ ಅಮೇಝಿಂಗ್. ಅಂದರೆ ಅವರೂ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಈಗ ಇದೇ ಕ್ವೆಶ್ಚನ್ ವಿಹಾನ್ ಕೇಳೋಣ. ವಿಹಾನ್, ಯೋಗರಾಜ್ ಸರ್ ಜೊತೆ ಕೆಲಸ ಮಾಡೋದು ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಕ್ವೆಶ್ಚನ್ ಆನ್ಸರ್ ಮಾಡಿಲ್ಲ. ಆಡಿಯನ್ಸ್ ನಿಮ್ಮ ಮುತ್ಕೊಳ್ತಾ ಇದ್ರಲ್ಲ ನಿಮಗೆ ಮೊನ್ನೆಲ್ಲ ಹೌಸ್ಫುಲ್. ಓ ಹೌದು, ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಫಸ್ಟ್ ಟೈಮ್ ಇದೆಲ್ಲ ನಾನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಫಸ್ಟ್ ಟೈಮ್. ಸೊ ತುಂಬ ಖುಷಿ ಆಗ್ತಿದೆ. ಆಡಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅವರು ತುಂಬ ಪ್ರೀತಿ ತೋರಿಸ್ತಿದ್ದಾರೆ ಹೊಸೊಬ್ರ ಮೇಲೆ. ಆ್ಯಂಡ್ ತುಂಬ ಕ್ವೆಶ್ಚನ್ಸು ಕೇಳ್ತಾ ಇದ್ದಾರೆ. ಆ ಕ್ವೆಶ್ಚನ್ಸ್ಗೆ ಆನ್ಸರ್ ಇವರೇ ಕೊಡ್ತಾರೆ. ಅದು ಕೇಳೋಣ. ಓಕೆ, ನಂಬರ್ ಫಸ್ಟ್ ಒನ್, ಯೋಗರಾಜ್ ಸರ್ ಜೊತೆ ಕೆಲಸ ಮಾಡಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ವಿಹಾನ್? ಎಕ್ಸ್ಪೀರಿಯನ್ಸ್, ನಮಸ್ಕಾರ ಎಲ್ಲ ಫಸ್ಟ್ ನ್ಯೂಸ್ ಅವ್ರಿಗೆ. ಇದು ನಾನು ಫಸ್ಟ್ ಕೊಡ್ತಾ ಇರೋ ಫಸ್ಟ್ ನ್ಯೂಸ್ ಇಂಟರ್ವ್ಯೂ. ಇವ್ರಿಗೆ ಚೆನ್ನಾಗಿ ಗೊತ್ತು ನನ್ನ ಎಕ್ಸ್ಪೀರಿಯನ್ಸ್ ಯೋಗರಾಜ್ ಭಟ್ ಸರ್ ಜೊತೆ. ತುಂಬ ಈಸಿಯಾಗಿತ್ತು ಅವ್ರು ಹೇಳ್ದಾಗೆ. ನನಗೆ ಸೋನಲ್ಗೆ ಎಷ್ಟು ಪ್ಯಾಂಪರ್ ಮಾಡಿ ಇಟ್ಟಿದ್ರು ಅಂದರೆ ಸೆಟ್ಟಲ್ಲಿ ಲೈಟ್ ಬಾಯಿಂದ ಹಿಡಿದು ನಮ್ಮ ಹರಿಪ್ರಸಾದ್ ಸರ್ ಮತ್ತು ಹೇಮಂತ್ ಸರ್ ಮಕ್ಕಳ ಥರ ನೋಡ್ಕೊಂಡಿದ್ರು. ನಮ್ಗೆ ಎಷ್ಟು ಸದರಾಯಿತು ಅಂದರೆ ನಿಮ್ಗೆ ಆ ಸ್ಕ್ರೀನ್ ಮೇಲೆ ಅದು ಕಾಣಿಸುತ್ತೆ. ನಾನು ಇವ್ರ ಜೊತೆ ಆಡೋ ಚೇಷ್ಟೆ, ಆ ಡೈಲಾಗ್ ಡೆಲಿವರಿ, ಆಮೇಲೆ ಶೃಂಗಾರದ ಹೊಂಗೆ ಮರ ಸಾಂಗ್ಸು, ಆಮೇಲೆ ರಂಗಣ್ಣ ರಘು ಸರ್ ಜೊತೆ ನಾನು ಆಡೋ ಗುದ್ದಾಟ, ಆ ಸದರ ಕೊಟ್ಬಿಟ್ಟಿದ್ರು ನನಗೆ ಸರ್. ಸೊ ಅದಕ್ಕೆ ಅಲ್ಲಿ ನೋಡೋಕೆ ಅಷ್ಟು ಸಿಗ್ತಾ ಇದೆ. ಒಳ್ಳೆ ನೀರು ಥರ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ನಂದು ಮತ್ತು ಸೋನಲ್ದು ಅದರಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೆಟ್ಟಲ್ಲಿ ಸಿಗೋ ಊಟದಿಂದ ಹಿಡ್ದು ಇನ್ನೆಲ್ಲ ಚೆನ್ನಾಗಿತ್ತು ನಮಗೆ. ನನ್ನ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಳಬೇಕು. ಇವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಈಗಾಗಲೇ ಶೃಂಗಾರದ ರಿಸಲ್ಟ್ ನೋಡ್ತಾ ಇದ್ದೀರಲ್ಲ, ಅದರಲ್ಲಿದೆ. ಸುಮಾರು ಜನ ನಮ್ಮ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಕ್ಯೂಟ್ ಪೇರ್, ಸ್ವೀಟ್ ಪೇರ್ ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಇವ್ರ ಜೊತೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಶಿ ಈಸ್ ವೆರಿ ಪ್ರೊಫೆಷ್ನಲ್. ಅಲ್ಲಿ ಎಷ್ಟಿರುತ್ತೆ ನಾವು ಆ ಸ್ಪಾಟಿಗೆ ಬಂದರೆ ಅಲ್ಲಿ ಮಾತ್ರ ನಾವು ಮಾತಾಡ್ತಿದ್ದಿದ್ದು. ಆಮೇಲೆ ವಿ ಮೇಡ್ ಶ್ಯೂರ್ ಯೋಗರಾಜ್ ಭಟ್ ಸರ್ಗೆ ಆ ಫಿಲ್ಮಲ್ಲಿ ಚೈಲ್ಡ್ಹುಡ್ ಲವರ್ಸ್ ಆಗಿರ್ತೀರ ನೀವು, ಆ ಸದ್ರದಲ್ಲೇ ಇರ್ತೀರ ಅಂತ ಏನು ಹೇಳಿದರು, ಅದನ್ನು ತುಂಬ ಇವ್ರು ಸಪೋರ್ಟಿವ್ ಆಗಿ ನನಗೆ ಆ ಕಂಫರ್ಟ್ ಲೆವೆಲ್ ಕೊಟ್ಟು ನನಗೆ ಆ ಥರ ಮಾಡೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಈ ಲೆವೆಲಿಗೆ ಸಾಂಗು, ಈ ಲೆವೆಲಿಗೆ ಪರ್ಫಾರ್ಮೆನ್ಸು, ಅವ್ರ ಜೊತೆ ನೀವು ನೋಡೋ ಆ ಸಣ್ಣ ಸಣ್ಣ ತುಣುಕುಗಳು ಬರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಇವ್ರ ಸಪೋರ್ಟ್ ಇಲ್ಲದೆ. ಸೊ ಥ್ಯಾಂಕ್ ಯು ಸೋನಲ್. ನಿಮ್ಮ ಜೊತೆ ಮತ್ತೆ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈಗ ಆ್ಯಕ್ಚುಲಿ 2-3 ಡೇಸಿಂದ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಆಡಿಯನ್ಸ್ ನನಗೆ ಮತ್ತು ವಿಹಾನ್ಗೆ ತುಂಬ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ, ರೇಗಿಸ್ತಿದ್ದಾರೆ. ಸೊ ಆ ಕ್ವೆಶ್ಚನ್ಸ್ ಬಗ್ಗೆ ಯಾವ ಥರ ಎಲ್ಲ ಕ್ವೆಶ್ಚನ್ಸ್ ಕೇಳ್ತಿದ್ದಾರೆ, ಅದಕ್ಕೆ ಆನ್ಸರ್ ನಮ್ಮ ಹೀರೋ ಅವರು, ನಮ್ಮ ಸರ್ ಏನು ಹೇಳ್ತಾರೆ ನೋಡೋಣ. ಸೊ ವಿಹಾನ್, ಆಡಿಯನ್ಸ್ ಅವರು ತುಂಬ ಕ್ವೆಶ್ಚನ್ಸ್ ಕೇಳ್ತಿದ್ದಾರೆ, ನಮ್ಮನ್ನು ರೇಗಿಸ್ತಿದ್ದಾರೆ. ಸೊ ಆ ಕ್ವೆಶ್ಚನ್ಸ್ಗೆ ನೀವು ಹೇಗೆ ಉತ್ತರ ಕೊಡ್ತೀರಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವ ಕ್ವೆಶ್ಚನ್ಸ್ ಎಲ್ಲ ಕೇಳ್ತಾರೆ ಅಂತ ಹೇಳಬೇಕು. ಫಸ್ಟ್ ಕ್ವಶನ್ ಕೇಳೋದು ಅದು ನಾಚಿಕೆ ಬಿಡಿಸೋ ಡೈಲಾಗು. ಆಮೇಲೆ ಎರಡನೇದು ರಿಸಲ್ಟ್ ಯಾವಾಗ ಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ಇನ್ನೊಂದು ಅದು ಸ್ಟಾರ್ಟಿಂಗ್ ಸೀನಲ್ಲಿ ಹುಕ್ಕು ಬಿಚ್ಚೋದಿರುತ್ತಲ್ಲ ಅದು ಕೇಳ್ತಾರೆ. ಸೊ ಈ ಥರ ಸುಮಾರು ಕೇಳ್ತಾ ಇರ್ತಾರೆ. ಇದು ಮೂರು ತುಂಬ ಬರುತ್ತೆ ನಂಗೆ ಮೆಸೇಜಸ್. ಸೊ ಏನಂತ ಕೇಳ್ತಾರೆ? ಹಾಂ, ಅದೇ ಹುಕ್ಕು
ಅದೆಲ್ಲ ಕೇಳ್ತೀರಾ ಸರ್? ಹಾಂ ಸರ್, ಅದು ಎಕ್ಸ್ಪೀರಿಯನ್ಸ್ ಆಗಿರೋದಲ್ಲ ಸರ್. ಅದು ನಾನು ಜನಗಳಿಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ ಅಲ್ಲಿ ಸೆಟ್ಟಲ್ಲಿ ಹಿಂಗಿರುತ್ತೆ ವಾತಾವರಣ ಅಂದರೆ, ನೀವು ಸ್ಕ್ರೀನ್ ಮೇಲೆ ನಮ್ಮ ಇಬ್ಬರನ್ನೇ ನೋಡ್ತಾ ಇರ್ತೀರಾ. ಸೆಟ್ಟಲ್ಲಿ ನಮಗೆ ಲೈಟ್ ಬಾಯ್ಸ್ ಇರ್ತಾರೆ, ನಮಗೆ ಕ್ಯಾಮ್ರಾಮನ್ ಟೀಮ್ ಇರುತ್ತೆ, ಸುತ್ತಮುತ್ತ ಲೈಟ್ ಹಿಡ್ದಿರ್ತಾರಲ್ಲ, ಅಲ್ಲೇ ನೋಡಲ್ಲ ಲೈಟ್ ಬಾಕ್ಸ್ ಅಲ್ಲ, ಲೈಟ್ ಸರಿ ಮಾಡೋ ಅಂತ. ಸೊ ಆ ಮೂಡಲ್ಲಿ ಸರ್ ಅದಂಗೆ ಇರಲ್ಲ ಸರ್. ಅದು ತುಂಬ ಮ್ಯಾಥಮೆಟಿಕಲ್ ಆಗಿ ನಡೀತಾ ಇರುತ್ತೆ ಅಲ್ಲಿ. ಇಲ್ಲಿ ಸರ್ ಇರ್ತಾರೆ, ಇಲ್ಲಿ ಇದಿರುತ್ತೆ. ಸೊ ನಮ್ಗೆ ಅದು ಮಾಡಬೇಕಾದ್ರೆಲ್ಲ ನಡುಗ್ತಾ ಇರುತ್ತೆ ಕೈ. ಸೊ ಅದೆಲ್ಲ ಏನೂ ಆ ಥರ ಕಾಣಿಸ್ಕೊಳ್ದೆ ನಾವು ನಿಮಗೆ ಅದನ್ನು ಬಿಲಿಯಬಲ್ ಆಗಿ ತೋರಿಸ್ಬೇಕು ಅಂತಂದ್ಬಿಟ್ಟು ನಾವು ಹಂಗೆ ಮಾಡ್ತೀವಿ. ಸೊ ಆ ಥರ ಏನು ಬೇರೆ ಯೋಚನೆಗಳು ಇಟ್ಕೋಬೇಡಿ. ಆಮೇಲೆ ಇನ್ನೊಂದು ನಾಚಿಕೆ ಬಿಡಿಸೋದು, ಆಮೇಲೆ ರಿಸಲ್ಟ್ ಯಾವಾಗ ಕೊಡ್ತೀರಾ ಅಂತ ಮೆಸೇಜ್ ಮಾಡ್ತಿರ್ತಾರೆ. ಅದಕ್ಕೆ ನೀವು ಸಿನಿಮಾ ಹೋಗ್ಬಿಟ್ಟು ನೋಡಿ, ನೀವು ಅದ್ರಲ್ಲಿ ಗೊತ್ತಾಗುತ್ತೆ ಯಾವ ರಿಸಲ್ಟ್ ಕೊಟ್ಟಿದ್ದೀನಾ, ಬಿಟ್ಟಿದ್ದೀನಾ, ಆಮೇಲೆ ನಾಚಿಕೆ ಬಿಡಿಸಿದ್ದೀನಾ ಇಲ್ವಾ, ಅದನ್ನು ಅಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಸಿನಿಮಾ ಯಾರ್ಯಾರೆಲ್ಲ ನೋಡ್ಬೋದು, ಏನೇನು ಸಿಗುತ್ತೆ ನೋಡೋದಕ್ಕೆ? ಓಕೆ, ಆ್ಯಕ್ಚುಲಿ ಪಂಚತಂತ್ರ ಸಿನಿಮಾ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಫ್ಯಾಮ್ಲಿ ಜೊತೆ ನೋಡ್ಬೋದು, ಮಕ್ಕಳು ಅವರು ಹೋಗ್ಬೋದು, ಫ್ರೆಂಡ್ಸ್ ಜೊತೆ ನೋಡ್ಬೋದು. ನಿಮ್ಮ ಆ್ಯಕ್ಚುಲಿ ರಿಯಲ್ ಫನ್ ಇರೋದು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿದರೆ ಒಂದು ಫನ್ ಇದೆ. ಯಾಕೆಂದರೆ ಅದು ಓಲ್ಡ್ ಮತ್ತು ಯಂಗ್ ಜನ್ರೇಷನ್ ಗ್ಯಾಪ್ ಬಗ್ಗೆ ಈ ಸಿನಿಮಾದಲ್ಲಿದೆ. ಸೊ ನಿಮಗೆ 100% ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಹೋದರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಹೋದರೆ ಒಂಥರ ಬೇರೆಯೇ ನೋಡ್ತೀರಾ ನೀವು ಸಿನಿಮಾದಲ್ಲಿ. ಅಂದರೆ ನಿಮಗೇ ನೀವು ಸ್ಕ್ರೀನಲ್ಲಿ ನೋಡ್ದಂಗೆ ಆಗುತ್ತೆ. ಒಂದು ಬ್ಯೂಟಿಫುಲ್ಲಾಗಿ ಒಂದು ಲವ್ ಸ್ಟೋರಿನೂ ಇದೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಆ್ಯಸ್ ಅ ಫ್ಯಾಮಿಲಿ ನೀವು ಸಿನಿಮಾ ಹೋಗಿ ನೋಡ್ಬೋದು, ವಿತ್ ಫ್ರೆಂಡ್ಸ್ ಆ್ಯಂಡ್ ವಿತ್ ಯೋರ್ ಸಿನಿಮಾದಲ್ಲಿ ಏನಿದೆ ಅಂತ ಕೇಳಿದ್ರಲ್ಲ, ಓಕೆ, ಇಟ್ ಈಸ್ ಅ ಪ್ಯಾಕೇಜ್. ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಲವ್ ಇದೆ, ರೊಮ್ಯಾನ್ಸ್ ಇದೆ, ಆ್ಯಂಡ್ ಮೋಸ್ಟ್ಲಿ ಅದು ಒಂದು ಹೈಲೈಟ್. ನಮ್ಮ ಸಿನಿಮಾದ ಹೈಲೈಟ್ ಏನಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ರೇಸ್ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ. ಈ ಸಿನಿಮಾ ಡೆಫಿನೆಟ್ಲಿ ಯಾರಿಗೂ ಅಯ್ಯೋ ಅಂತ ಆ ಫೀಲಿಂಗೇ ಕೊಡಲ್ಲ. ಡೆಫಿನೆಟ್ಲಿ ಎಲ್ಲರೂ ನೀವು ಥಿಯೇಟ್ರಿಂದ ಹೊರಗಡೆ ಬಂದಾಗ ಒಂದು ಸ್ಮೈಲಲ್ಲೇ ಬರ್ತೀರಾ, ಒಂದು ಪಾಸಿಟಿವ್ ವೈಬಲ್ಲೇ ಬರ್ತೀರಾ ಅಂತ ಹೇಳ್ಬೋದು. ಇವತ್ತವರೆಗೂ ನೋಡಿರೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೌಸ್ಫುಲ್ ಮಾಡಿ ಓಡಿಸ್ತಾ ಇದ್ದೀರಾ ನಮ್ಮ ಸಿನಿಮಾನ. ಮುಂದೆ ನೋಡೋರ್ಗೂ ಹೇಳ್ತಾ ಇದ್ದೀನಿ, ಕರೆಕ್ಟ್, ಪದೇ ಒಂದು 3-4 ಸಲ ನೋಡಿರೋರು ಇದ್ದಾರೆ. ನಮಗೆ ಪದೇ ಸಿಕ್ಕಿರೋರು, ಥಿಯೇಟರ್ ಮುಂದೆ ಸೆಲ್ಫಿ ಓಡಿಸ್ಕೊಳ್ಳೋರು, ಪದೇ ಬಂದಿರೋರು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನು ಮುಂದೆ ನೋಡೋರು ಕೂಡ ಹೋಗಿ ಕೋಚವಾಗಿ ನೋಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ. ಫ್ಯಾಮಿಲಿ ಜೊತೆ ಹೋಗಿ, ಮಕ್ಕಳನ್ನೂ ಕರ್ಕೊಂಡೋಗಿ, ಎಲ್ಲ ಚೆನ್ನಾಗಿದೆ. ಕಾರ್ ರೇಸ್ ಇದೆ, ಆಮೇಲೆ ಆ ಕೋತಿ ಚೇಷ್ಟೆಗಳಿದೆ ನೋಡೋದಕ್ಕೆ. ಆಮೇಲೆ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಏನೇನು ತುಂಬ ಆಟಗಳಾಡ್ತಾರೆ, ಕೋತಿ ಚೇಷ್ಟೆಗಳು. ಅದು ಇದುವರೆಗೆ ಯಾವ ಸಿನಿಮಾದಲ್ಲಿ ತೋರಿಸಿಲ್ಲ, ಅದು ಯೋಗರಾಜ್ ಭಟ್ ಸರ್ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ರಂಗಣ್ಣ ರಘು ಸರ್ ಮತ್ತು ನಾವುಗಳು ಕಿತ್ತಾಡೋದು, ರಂಗಣ್ಣ ರಘು ಸರ್ ಮತ್ತು ಇವ್ರ ಅಪ್ಪ ಮಗಳ ಮಧ್ಯೆ ನಡೆಯೋ ಆಟಗಳೆಲ್ಲ ಹೊಸದಾಗಿ ತೋರಿಸಿದ್ದಾರೆ. ಎಮೋಷನ್ಸು, ಕಿತ್ತಾಡೋದು, ಆಮೇಲೆ ಆ ಒಲವು, ಅದೆಲ್ಲ ತೋರಿಸಿದ್ದಾರೆ. ಹಿರಿಯರು ಮತ್ತು ಕಿರಿಯರ ಮಧ್ಯೆ ಇರೋ ಒಲವು. ಆಮೇಲೆ ನಮ್ಮನ್ನು ನೋಡಿ ಕಿರಿಯರು ನೋಡಿ ಹಿರಿಯರು ಏನೇನು ಕಲಿಬೇಕು, ಹಿರಿಯರನ್ನ ನೋಡಿ ನಾವೇನು ಕಲಿಬೇಕು, ಈ ಥರ ಎಲ್ಲ ತೋರಿಸಿದ್ದಾರೆ. ಸೊ ಇಷ್ಟೆಲ್ಲ ರೀಸನ್ಸ್ ಇದೆ ನೀವು ಸಿನಿಮಾ ನೋಡೋದಕ್ಕೆ. ಮೇಲಾಗಿ ಇದು ಕನ್ನಡ ಸಿನಿಮಾ. ಮ್ಯಾಮ್ ಹೇಳಿದಾಗೆ ಕನ್ನಡ ಸಿನಿಮಾದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೇಸ್ ಸೀನ್ಸ್ ಮಾಡಿದ್ದಾರೆ. ಏನು ಗ್ರಾಫಿಕ್ಸ್ ಏನು ಯೂಸ್ ಮಾಡಿದೆ, ರಿಯಲ್ ಸ್ಟಂಟ್ಸ್ ಯೂಸ್ ಮಾಡಿದ್ದೀವಿ. ಅದಕ್ಕೆ ನೀವು ತುಂಬ ಪ್ರೌಡ್ ಫೀಲ್ ಆಗಬೇಕು ಯೋಗರಾಜ್ ಭಟ್ ಸರ್ ಮೇಲೆ ಹೇಳ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ನೀವು ಈ ಸಿನಿಮಾ ನೋಡಬೇಕು, ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.